ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಶುರುವಾದ ಭಾಗ್ಯಲಕ್ಷ್ಮಿ ಧಾರಾವಾಹಿ 2022ರಲ್ಲಿ ಶುರುವಾಗುತ್ತೆ. ಇಂದಿನವರೆಗೂ ಸುಮಾರು 1000ಕ್ಕೂ ಹೆಚ್ಚು ಸಂಚಿಕೆಗಳನ್ನ ಪೂರೈಸಿದೆ. ಮತ್ತೆ ಈ ಧಾರಾವಾಹಿಯ ಮುಖ್ಯ ಪಾತ್ರ ಭಾಗ್ಯ. ಸಾವಿರಾರು ಹೆಣ್ಮಕ್ಳಿಗೆ ಇವರ ಪಾತ್ರ ಸ್ಫೂರ್ತಿ ಅಂತಾನೆ ಹೇಳ್ಬೋದು. ಹೇಗೆ ಅಂದ್ರೆ ಬರೀ ಅಡಿಗೆ ಮನೆಗೆ ಸೀಮಿತವಾಗಿದ್ದವರು ಒಂದು ಬಿಸ್ನೆಸ್ ಅನ್ನೋದನ್ನ ಮಾಡಿ ಹೊರಗಿನ ಪ್ರಪಂಚಕ್ಕೆ ಬಂದು ಬಿಸ್ನೆಸ್ ಅಲ್ಲೂ ಕೂಡ ಸಕ್ಸಸ್ ಆಗಿ ತೋರಿಸಿದಂತಹ ಹೆಣ್ಣು ಮಗಳು ಅವರು. ಇನ್ನು ಕುಸುಮ ಅವರ ಪಾತ್ರದ ಬಗ್ಗೆ ಹೇಳೋದಾದ್ರೆ ಎಷ್ಟೋ ಜನ ಹೆಣ್ಮಕ್ಳು ನನಗೂ ಇದೇ ತರ ಅತ್ತೆ ಸಿಕ್ಕಿದ್ರೆ ಎಷ್ಟು ಚಂದ ಇರುತ್ತಲ್ವಾ ಅಂತ ಅನ್ಕೊಂಡಿದ್ದು ಹೊಂಟಿರುತ್ತೆ. ಮತ್ತೆ ಗಂಡು ಕುಲಕ್ಕೆ ಅಪಮಾನ, ಸುಂದರ ಸಂಸಾರ, ಮಕ್ಕಳು, ಅತ್ತೆ ಮಾವ, ಅಪ್ಪ ಅಮ್ಮ, ಹೆಂಡತಿ ಗಂಡ ಮನೆ ಪ್ರಪಂಚ ಅದ್ ಬಿಟ್ರೆ ಏನು ಇಲ್ಲ ಅನ್ನುವಂತಹ ಆ ತರ ಹೆಂಡತಿ ಇದ್ರು ಸಹ ತಾಂಡವ್ ಅನ್ನುವಂತಹ ಪಾತ್ರದಲ್ಲಿ ಇವರು ಬೇರೆಯ ಹುಡುಗಿಯ ಮೋಹಕ್ಕೆ ಬಲಿಯಾಗಿ ಕಟ್ಕೊಂಡಿರುವಂತಹ ಹೆಂಡತಿಗೆ ಸಾಯವರೆಗೂ ಅವ್ರಿಗೆ ಟಾರ್ಚರ್ ಕೊಡಬೇಕು, ಅವ್ರು ಸಾಯಬೇಕು, ಅವ್ರು ಚೆನ್ನಾಗಿರ್ಬಾರ್ದು ಅಂತೇಳಿ ಎಷ್ಟೆಲ್ಲ ಕಿಡಕನ್ನ ಮಾಡ್ಬೋದು ಅದಕ್ಕೂ ಅಂತವನ್ನ ಮೀರಿ ಕಿಡಕನ್ನ ವಹಿಸುವಂತಹ ಪಾತ್ರ ತಾಂಡವರದು. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಆದಿ ಅನ್ನುವಂತಹ ಅಂದ್ರೆ ತಾಂಡವ್ ಅವ್ರ ಜೊತೆ ಡಿವೋರ್ಸ್ ಆದ ನಂತರ ಆದಿಯವರ ಪರಿಚಯವಾಗುತ್ತೆ, ಪರಿಚಯ ಪ್ರೀತಿ ಆಗುತ್ತೆ, ಪ್ರೀತಿ ಕೊನೆಗೆ ಮದುವೆಯ ಹಂತವಾಗುತ್ತೆ. ಅತ್ತೆ ಮಾವ, ತಂದೆ ತಾಯಿ ಎಲ್ಲರ ಒಪ್ಪಿಗೆಯನ್ನ ಪಡೆದು ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ. ದಾಂಪತ್ಯ ಜೀವನ ಕಾಲಿಟ್ಟರು ಇನ್ನೇನು ಭಾಗ್ಯ ಜೀವನ ಚೆನ್ನಾಗಿರುತ್ತೆ ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ಹೆಣ್ಣಿಗೆ ಎಣ್ಣೆ ಶತ್ರು ಅನ್ನೋ ಅಷ್ಟೊತ್ತಿಗೆ ಆದಿಯವರ ಕುಟುಂಬದಲ್ಲೂ ಸಹ ಭಾಗ್ಯಗೆ ಹೆಣ್ಣು ಮಕ್ಕಳನ್ನೇ ಅವರಿಗೆ ಶತ್ರುವಾಗಿ ನಿಂತ್ಕೋತಾರೆ. ಸೊ ಅದನ್ನೆಲ್ಲ ಜಯಿಸಿದಂತಹ ಭಾಗ್ಯಳ ದಿನಗಳು ಇನ್ನೂ ಕಷ್ಟಕರವಾಗಿ ಮಾರ್ಪಡುತ್ತೆ. ಎಷ್ಟೋ ಜನ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ ಅಲ್ಲಿ ಬಾಂಡ್ಲಿಯಿಂದ ಭಾಗ್ಯ ಎಣ್ಣೆಗೆ ಬಿದ್ದಂಗಾಯ್ತು ಅಥವಾ ಬೆಂಕಿಗೆ ಬಿದ್ದಂಗಾಯ್ತು ಅಂತ ಏನೋ ಒಂದು ಲೈನ್ ಹೇಳ್ತಾರೆ. ಆ ತರ ಆಗತ್ತೆ ಭಾಗ್ಯಳ ಪಾತ್ರ. ಹಾಗೆ ಇನ್ನೊಂದಷ್ಟು ಜನ ಎಷ್ಟು ಬೇಗ ಈ ಧಾರಾವಾಹಿ ಮುಗಿಸ್ತೀರಾ, ಏನ್ ಮೆಸೇಜ್ ಕೊಡ್ತಿದ್ದೀರಾ, ಹಾಗೆ ಹೀಗೆ ಈ ತರ ಒಂದಷ್ಟು ಡಿಸ್ಕಷನ್ಸ್ ನಡೀತಾ ಇತ್ತು. ಅಂತಿಮವಾಗಿ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಅಂತಿಮ ಸಂಚಿಕೆಗಳು ಪ್ರಸಾರವಾಗ್ತಿದೆ. ಈ ಒಂದು ಕಥೆನಲ್ಲಿ ಭಾಗ್ಯಲಕ್ಷ್ಮಿ ಕತೆ, ಭಾಗ್ಯ ತಾಂಡವ್ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ. 2 ಮಕ್ಕಳ ತಾಯಿಯಾಗಿ ಕುಟುಂಬದ ಎಲ್ಲ ಜವಾಬ್ದಾರಿಯನ್ನ ತಾನೇ ಹೊರತಾಳೆ. ಭಾಗ್ಯ ಹೆಚ್ಚು ವಿದ್ಯಾಭ್ಯಾಸ ಪಡೆದಿಲ್ಲ ಅಂತ ಅವಳಿಂದ ತಾಂಡವ್ ವಿಚ್ಛೇದನವನ್ನ ಪಡೆದು ಶ್ರೇಷ್ಠ ಜೊತೆ ಮದುವೆ ಆಗ್ತಾರೆ. ಆದಾಗಿಯೂ ಕುಗ್ಗದ ಭಾಗ್ಯ ತನ್ನ ಮಗಳ ಜೊತೆಯಲ್ಲೇ SSLC ಪರೀಕ್ಷೆಯನ್ನ ಬರೆದು ಉತ್ತೀರ್ಣಳಾಗ್ತಾಳೆ. ಕೆಲವು ಸಮಯದ ನಂತರ ಈ ಕತೆಗೆ ಆದಿ ಪ್ರವೇಶ ಮಾಡ್ತಾರೆ. ಅವರು ಭಾಗ್ಯಳ ಒಳ್ಳೆಯ ಗುಣಕ್ಕೆ ಮನಸೋತು ಅವಳ ಜೊತೆ ಉತ್ತಮ ಸ್ನೇಹಿತರಾಗಿರಲು ಬಯಸ್ತಾರೆ. ಈ ಜೋಡಿಯ ಸ್ನೇಹ ಮನೆಯವರ ಸಂತೋಷಕ್ಕೂ ಸಹ ಕಾರಣವಾಗುತ್ತೆ. ಆದಿ ಜೊತೆ ಭಾಗ್ಯಳ ವಿವಾಹ ಮಾಡಿಸೋದಕ್ಕೆ ಕುಟುಂಬಸ್ಥರು ನಿರ್ಧರಿಸ್ತಾರೆ. ಆ ವೇಳೆ ಭಾಗ್ಯಳ ನೆಮ್ಮದಿ ಕೆಡಿಸೋದಕ್ಕೆ ತಾಂಡವ್ ಮತ್ತೆ ಆಗಮಿಸ್ತಾನೆ. ಎಲ್ಲ ಅಡೆತಡೆಯ ನಡುವೆಯೂ ಭಾಗ್ಯ ಹಾಗೂ ಆದಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು. ಇದೇ ಹೊತ್ತಿನಲ್ಲಿ ಈ ಕತೆ ಅಂತ್ಯವಾಗ್ತಿದೆ. ಈಗ ಈ ಧಾರಾವಾಹಿಯ ಅಂತಿಮ ಸಂಚಿಕೆಗಳು ಪ್ರಸಾರವಾಗ್ತಿದೆ. ಭಾಗ್ಯಲಕ್ಷ್ಮಿ ಧಾರಾವಾಹಿಯನ್ನ ಯಾರೆಲ್ಲ ಶುರುವಿನಿಂದ ಅಂತ್ಯದವರೆಗೂ ಸಹ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಪ್ರಕಾರ ಭಾಗ್ಯಳ ಬಗ್ಗೆ ಒಂದು ಮಾತು, ಕುಸುಮಾಂಬಿ ಅವರ ಬಗ್ಗೆ ಒಂದು ಮಾತು, ಹಾಗೆ ಈ ತರ ತಾಂಡವ್ ಬಗ್ಗೆ ಒಂದು ಮಾತು, ಮತ್ತೆ ಆದಿಯವರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ.